ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ರಿ ಸ್ನೇಹಿತರೆ. ತೊಗರಿ ರೇಟ್ ಏನಿದೆ ಜಾಸ್ತಿ ಆಗುತ್ತಾ ಅಥವಾ ಇಳಿಕೆ ಆಗುತ್ತಾ ಅಂತಕ್ಕಂಥದ್ದನ್ನು ಸ್ನೇಹಿತರೆ, ಮಾರ್ಚ್ ತಿಂಗಳಲ್ಲಿ ತೊಗರಿ ರೇಟ್ ಜಾಸ್ತಿ ಆಗುತ್ತಾ ಅಂತಕ್ಕಂಥದ್ದನ್ನು ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ದೀರಿ ಸ್ನೇಹಿತರೆ. ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಏರಿಕೆ ಆಗುತ್ತಾ ಅಥವಾ ಇಳಿಕೆ ಆಗುತ್ತಾ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಈಗ ಸದ್ಯ ಏನಿದೆ ಸ್ನೇಹಿತರೆ, ತೊಗರಿ ರೇಟ್ ಏನಿದೆ ಬಹಳ ಹೆಚ್ಚು ಅಲ್ಲ, ಬಹಳ ಕಡಿಮೆನೂ ಅಲ್ಲ, ಒಂದು ಸ್ಥಿರವಾಗಿರ್ತಾ ಇರುವಂಥದ್ದು ಸ್ನೇಹಿತರೆ. ಅಂದರೆ ಬಹಳ ಹೆಚ್ಚಿಗೆನೂ ಆಗ್ತಾಯಿಲ್ಲ, ಬಹಳ ಕಡಿಮೆನೂ ಆಗ್ತಾಯಿಲ್ಲ ಸ್ನೇಹಿತರೆ, ಒಂದು ಸ್ಥಿರವಾಗಿರುವಂಥದ್ದು ಸ್ನೇಹಿತರೆ. ಆದರೆ ಈಗ ಮಾರ್ಚ್ ತಿಂಗಳಲ್ಲಿ ಏನಿದೆ ಸ್ವಲ್ಪ ಹೆಚ್ಚಿಗೆಯನ್ನು ಕಾಣ್ಬೋದು ಸ್ನೇಹಿತರೆ. ಮಾರ್ಚ್ ತಿಂಗಳಲ್ಲಿ ತೊಗರಿ ರೇಟ್ ಏನಿದೆ ಸ್ವಲ್ಪ ಹೆಚ್ಚಿಗೆ ಆಗ್ಬೋದು. ಅಂದರೆ 60ರಿಂದ 65% ಏರಿಕೆ ಕಾಣ್ಬೋದು. ಹಾಗೆ 40% ಇಳಿಕೆಯನ್ನು ಕೂಡ ಈ ಒಂದು ಮಾರ್ಚ್ ತಿಂಗಳಲ್ಲಿ ತೊಗರಿ ರೇಟ್ ಏನಿದೆ, ಮಾರ್ಚ್ ತಿಂಗಳಲ್ಲಿ ತೊಗರಿ ರೇಟು 40% ಇಳಿಕೆ ಆಗ್ಬೋದು. ಹಾಗೆ 60ರಿಂದ 65% ಏರಿಕೆಯನ್ನು ಕಂಡುಕೊಳ್ಬೋದು ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು ಸ್ನೇಹಿತರೆ. ತೊಗರಿ ರೇಟ್ ಏನಿದೆ ಸ್ವಲ್ಪ ಹೆಚ್ಚಿಗೆನೂ ಆಗ್ಬೋದು, 40% ಕಡಿಮೆನೂ ಆಗ್ಬೋದು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಹೇಳ್ಬೋದು ಸ್ನೇಹಿತರೆ. ತೊಗರಿ ರೇಟ್ ಯಾಕೆ ಜಾಸ್ತಿ ಆಗ್ತಾ ಇಲ್ಲ ಅಂತಂದರೆ, ಮಹಾರಾಷ್ಟ್ರದ ಕಡೆಯಿಂದ ತೊಗರಿ ಬಹಳ ಕರ್ನಾಟಕದ ಮಾರುಕಟ್ಟೆಗಳಲ್ಲಿ ಮಹಾರಾಷ್ಟ್ರದ ತೊಗರಿ ಏನಿದೆ ಹೆಚ್ಚಾಗಿ ಬರ್ತಾ ಇರೋದರಿಂದ ನಮ್ಮ ಕರ್ನಾಟಕದ ತೊಗರಿಗೆ ರೇಟ್ ಇಲ್ಲ ಸ್ನೇಹಿತರೆ. ಅದಕ್ಕಾಗಿ ಮಹಾರಾಷ್ಟ್ರದ ಏನು ತೊಗರಿ ಏನಿದೆ ಮಹಾರಾಷ್ಟ್ರದಿಂದ ಬರುವುದು ಸ್ವಲ್ಪ ಕಡಿಮೆ ಆದರೆ ನಮ್ಮ ಕರ್ನಾಟಕದಲ್ಲಿ ತೊಗರಿ ರೇಟ್ ಇನ್ನೂ ಹೆಚ್ಚಾಗುವ ಚಾನ್ಸಸ್ ಇರುವಂಥದ್ದು ಸ್ನೇಹಿತರೆ.